ಯಂಗ್ ರೆಬಲ್ ಸ್ಟಾರ್ ಪ್ರಭಾಸ್ ಅವರ ರಾಜಾ ಸಾಬ್ ಟ್ರೇಲರ್ ಬರೀ 2 ತಾಸಿಗೆ 1 ಮಿಲಿಯನ್ ಹೋಗಿದೆ. ಅಂದರೆ ಆ ಸಿನಿಮಾದ ಹೈಪು ಪ್ರೇಕ್ಷಕರಿಗೆ ಎಷ್ಟೊಂದು ಇರಬೇಡ. ರಾಜಾ ಸಾಬ್ ಸಿನಿಮಾದ ಕ್ರೇಜ್ ಪ್ರೇಕ್ಷಕರಿಗೆ ಯಾವ ರೇಂಜ್ಗಿದೆ ಅಂತೇಳಿ ಇದರಲ್ಲೇ ಗೊತ್ತಾಗುತ್ತೆ. 2 ತಾಸಿಗೆ 1 ಮಿಲಿಯನ್, 2 ತಾಸಿಗೆ. ಯಂಗ್ ರೆಬಲ್ ಸ್ಟಾರ್ ಅಂತೇಳಿ ಸುಮ್ಮನೆ ಅನ್ನಲ್ಲ ಅವ್ರಿಗೆ. ಈ ರಾಜಾ ಸಾಬ್ ಟ್ರೇಲರ್ ನೋಡಿದ್ರೆ ನನಗನ್ನಿಸಿದ್ದು ಮೇಲ್ನೋಟಕ್ಕೆ ರಾಜಾ ಸಾಬ್ ಅವರ ತಾತ ಆ ಸಂಸ್ಥಾನ ಮಠದ ಅಥವಾ ಆ ಬಂಗಲೆಯ ಹಿರಿಯ ಆಗಿರ್ಬೋದು, ಮುಖ್ಯಸ್ಥ ಆಗಿರ್ಬೋದು. ಅಷ್ಟೇ ಅಲ್ಲ ಸರ್, ಅವ್ರು ಇರೋವರೆಗೂ ದಾನ ಧರ್ಮ ಅವು ಸಂಸ್ಥಾನ ಮಠದಲ್ಲಿ ಒಂದು ಹೆಸರನ್ನ ಗಳಿಸ್ಕೊಂಡು ಅವ್ರು ತೀರ್ಕೊಂಡ ಮೇಲೆ ಆ ಸಂಸ್ಥಾನ ಮಠ ಭೂತ ಬಂಗಲೆ ಆಗಿರ್ಬೋದು, ಅಂದರೆ ಒಂದು ದೆವ್ವದ ಬಂಗಲೆ ಆಗಿರ್ಬೋದು. ಸೊ ಅದಾದಮೇಲೆ ಆ ಸಂಸ್ಥಾನ ಮಠ ಪ್ರಭಾಸ್ ಅವ್ರು ಬರ್ಬೋದು, ಪ್ರಭಾಸ್ ಅವ್ರನ್ನ ಅವರು ಕನಸಿನಲ್ಲಿ ಬರೋ ಥರ ಮಾಡಿ ಆ ಸಂಸ್ಥಾನ ಮಠಕ್ಕೆ ಕರೆಸ್ಕೊಂಡಿರ್ಬೋದು. ಸೊ ಇಲ್ಲಪ್ಪ ಅಂದರೆ ಯಾವುದೂ ಇಲ್ಲ, ಪ್ರಭಾಸ್ ಅವರೇ ಅವರ ತಾತಂತರ ಗೆಟಪ್ ಹಾಕಿ ಅವರೆಲ್ಲರನ್ನೂ ಮಂಗಗಳು ಮಾಡ್ತಿರ್ಬೋದು. ಆ ಥರನೂ ಆಗಿರ್ಬೋದು. ಚೆನ್ನಾಗೇ ಯೂಸ್ ಮಾಡಿದಾರೆ ಅನಿಸುತ್ತೆ ಗ್ರಾಫಿಕ್ಸ್ಗಳನ್ನ. ಆ ಮೊಸಳೆ ಆಗಿರ್ಬೋದು, ಆ ದೆವ್ವದ ಥರ ತೋರಿಸೋದಾಗಿರ್ಬೋದು, ಸ್ವಲ್ಪ ಡಿಫ್ರೆಂಟಾಗೇ ತೋರಿಸಿದಾರೆ ಅನಿಸುತ್ತೆ. ಪ್ರಭಾಸ್ ಅವರಂತರೂ 40 ವರ್ಷ ಆದರೂ ಇನ್ನೂ 20 ಇದ್ದಂಗೆ ಇದ್ದಾರೆ. ಅವರು ಹೀರೋಯಿನ್ ಇದ್ದಾರೆ, ಅವರು ಕೂಡ ಸಖತ್ ಗಾರ್ಜಿಯಸ್ ಆಗಿದ್ದಾರೆ. ಅವ್ರ ಆ್ಯಕ್ಟಿಂಗ್ ಯಾವ ಥರ ಇರುತ್ತೆ ಅನ್ನೋದು ಈ ಸಿನಿಮಾದಲ್ಲಿ ನಾವು ನೋಡಬೇಕಾಗಿದೆ. ಪ್ರಭಾಸ್ ಅವರು ಲಿಂಗಿ ಕಟ್ಟಿದ್ದು ನೋಡಿದಂಥ ಸಿನಿಮಾ ಅಂದರೆ ಅದು ರಾಘವೇಂದ್ರ ಅನ್ನೋ ಒಂದು ಸಿನಿಮಾ ಇತ್ತು, ಅದರಲ್ಲಿ ಲಿಂಗಿ ಕಟ್ಟಿದ್ರು ಅವರು ಪ್ರಭಾಸ್ ಅವರು. ಅದಾದಮೇಲೆ ಅಷ್ಟೊಂದು ಲಿಂಗಿ ಕಟ್ಟಿದ ಸಿನಿಮಾಗಳೇನು ಜಾಸ್ತಿ ನೋಡಿಲ್ಲ. ಸಾಂಗಲ್ಲಿ ಏನಾರು ಮಾಡಿದರೆ. ಬಟ್ ಈ ರಾಜಾ ಸಾಬಲ್ಲಿ ಲಿಂಗಿ ಕಟ್ಟಿ ಪ್ರೇಕ್ಷಕರಿಗೆ ಮನೋರಂಜನೆ ಮಾಡೋದ್ರಲ್ಲಿ 2 ಮಾತೇ ಇಲ್ಲ ಅನ್ಸುತ್ತೆ. ಯಾಕಂದರೆ ಸಿನಿಮಾದ ಡೈರೆಕ್ಟ್ರು ನಾನು ಡೇಟ್ ಕೊಡ್ತೀನಿ, ನನ್ನ ಅಡ್ರೆಸ್ ಕೊಡ್ತೀನಿ, ನನ್ನ ಡೀಟೇಲ್ಸ್ ಕೊಡ್ತೀನಿ, ಸಿನಿಮಾದಲ್ಲಿ ನಿಮ್ಗೆ 1% ಕೂಡ ಸ್ವಲ್ಪ ಕೂಡ ನಿಮ್ಗೇನೋ ಡಿಸಪಾಯಿಂಟ್ ಆದರೆ ನನಗೆ ನೀವು ಕಾಲ್ ಮಾಡಿ ಕೇಳ್ಬೋದು, ಇಲ್ಲ ನನಗೆ ಬಂದು ನೀವು ಪ್ರಶ್ನೆ ಮಾಡ್ಬೋದು. ನಿಮಗೆ ಯಾವುದೇ ಥರದ ಡಿಸಪಾಯಿಂಟ್ ಆಗೋದೇ ಇಲ್ಲ ಅಂತ ಹೇಳಿದ್ರು ಅವರು. ಸೊ ಅಂದರೆ ಅವ್ರು ಸಖತ್ ಕಾನ್ಫಿಡೆನ್ಸ್ ಲೆವೆಲ್ ನೋಡ್ತಾ ಇದ್ದರೆ ಈ ಸಿನಿಮಾ ಹಿಟ್ ಆಗ್ಬೋದು ಅನಿಸುತ್ತೆ. ಪ್ರಭಾಸ್ ಅವರ ಲುಕ್ ಆಗಿರ್ಬೋದು, ಅವರ ಮ್ಯಾನರಿಸಮ್ ಆಗಿರ್ಬೋದು, ಕಾಮಿಡಿ ಆಗಿರ್ಬೋದು, ಮತ್ತು ಅವರ ಒಂದು ಫೈಟ್ ಆಗಿರ್ಬೋದು. ಫೈಟಲ್ಲಿ ಅಂದ್ರೆ ನನಗೆ ಪ್ರಭಾಸ್ ಅವ್ರ ಫೈಟ್ ಅಂದರೆ ನಂಬರ್ 1 ಇಷ್ಟ. ಯಾಕಂದ್ರೆ ಪ್ರಭಾಸ್ ಅವ್ರ ಫೈಟ್ ಅಂದರೆ ಅಲ್ಟಿಮೇಟ್ ಫೈಟ್ಗಳಿರ್ತವೆ, ನಾನು ತುಂಬ ನೋಡಿದ್ದೀನಿ. ಸೊ ಹಾಗಾಗಿ ಫೈಟಲ್ಲಂತೂ ಅವ್ರು ಅವ್ರು ಯಾವತ್ತು ಅದ್ಭುತವಾಗಿ ಫೈಟ್ ಮಾಡ್ತಾರೆ. ಸೊ ಒಂದು ಸಿನಿಮಾ ಚೆನ್ನಾಗಿತ್ತಂದರೆ ಅದನ್ನು ಯಾರೂ ತಡೆಯೋಕ್ಕಾಗಲ್ಲ. ಹಾಗೆ ಒಂದು ಸಿನಿಮಾ ಚೆನ್ನಾಗಿಲ್ಲ ಅಂದರೆ ಅದನ್ನು ಯಾರೂ ಹಿಡಿದು ಎತ್ತಕ್ಕೂ ಆಗಲ್ಲ. ಸೊ ಹಾಗಾಗಿ ರಾಜಾ ಸಾಬು ಚೆನ್ನಾಗಿದೆಯಾ ಇಲ್ವಾ, ಹಿಟ್ಟ ಫ್ಲಾಪ ಅನ್ನೋದನ್ನು ನಾವು ಜನವರಿ 9ನೇ ತಾರೀಕು ಜನಗಳು ನಿರ್ಧಾರ ಮಾಡ್ತಾರೆ. ರಾಜಾ ಸಾಬ್ ಟ್ರೇಲರ್ ನೋಡಿ ಹೇಗೆ ಅನ್ನಿಸ್ತು, ಮತ್ತು ರಾಜಾ ಸಾಬ್ ಮೂವಿಗೋಸ್ಕರ ಯಾರೆಲ್ಲ ನೋಡೋಕ್ಕೆ ವೇಟ್ ಮಾಡ್ತಾಯಿದ್ದೀರಿ ಕಾಮೆಂಟ್ ಮಾಡ್ಬೋದು.